ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಪುಟ್ಟಿ ಇವತ್ತು ಸ್ವಲ್ಪ ಹುಷಾರಿಲ್ಲ ಅವಳಿಗೆ. ಸೊ ಅವಳನ್ನು ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಅವಳಿಗೆ ಸ್ವಲ್ಪ ಫೀವರು ಇದೆ, ಅಂದರೆ ಮೊನ್ನೆ ಇತ್ತು, ಇವಾಗಿಲ್ಲ. ಬಟ್ ಸ್ವಲ್ಪ ಅನೀಸಿ, ಅವಳಿಗೆ ಟಯರ್ಡ್ನೆಸ್ ಇದೆ, ನೋಡ್ತಿರ್ಬೋದು. ಸೊ ಅವಳನ್ನು ಕರ್ಕೊಂಡು ನಾನು ಸ್ಕೂಲಿಂದ ವಾಪಸ್ ಬರ್ತಾ ಇದ್ದೀನಿ. ಸೊ ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಅನ್ನಿಸ್ತು, ಹಾಗೆ ಶುರು ಮಾಡ್ತಾ ಇದ್ದೀನಿ. ನಾನು ಶಾಪಿಂಗ್ ವ್ಲಾಗ್ ಲಾಸ್ಟ್ ಟೈಮ್ ಏನು ಮಾಡಿದ್ದೀವಿ ಅದನ್ನು ಇವತ್ತು ರಿವೀಲ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಶೋ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ನಾವು ಮನೆಗೆ ಬಂದ್ವಿ ಇವಾಗ. ಸೊ ಇವಳೆಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಅದ್ರತಿ, ಆ್ಯಂಡ್ ಹಿ ಈಸ್ ವಾಚಿಂಗ್ ಟಿ ವಿ. ಇವಾಗ ಒಳ್ಳೆ ಬಿಸಿಲು ಬಂತು, ಇಷ್ಟೊತ್ತಿದ್ದಿರಲಿಲ್ಲ. ಸೊ ನಾನು ರೂಮಿಗೆ ಬಂದೆ. ಸೊ ನಿಮಗೆ ನಾನು ಹೇಳ್ದಾಗೆ ಒಂದು ಸ್ವಲ್ಪ ಐಟಮ್ಸ್ ನಾನು ಕಾಸ್ಟ್ಕೋಯಿಂದ, ವಾಲ್ಮಾರ್ಟಿಂದ, ಟೆಮೋಯಿಂದ ಏನು ಶಾಪ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಅಂತ. ಸೊ ತೋರಿಸ್ತೀನಿ ಅದನ್ನು, ಬನ್ನಿ. ಐ ಆಮ್ ಹಿಯರ್. ಸೊ ಖುಷಿ ಆಗ್ತಿದೆ ನನಗೆ ಯಾವಾಗಲೂ ಈ ಶಾಪಿಂಗ್ ಮಾಡಿರೋ ಐಟಮ್ಸನ್ನು ತೋರಿಸೋದು ಭಾಳ ಖುಷಿ ಅನಿಸುತ್ತೆ. ಸೊ ಶುರು ಮಾಡೋಣ. ಯಾವುದು ಅಂತಂದರೆ ಫಸ್ಟು ಕಾಸ್ಟ್ಕೋದು ಶುರು ಮಾಡೋಣ. ಸೊ ಇದು ಕಾಸ್ಟ್ಕೋದಿಂದ ಒಂದು ಪಜಾಮಾ ಸೆಟ್. ಇದು ಟೂ ಪೀಸ್ ಪಜಾಮಾ ಸೆಟ್ಟು. ಈ ಥರ ಕಾಲರ್ ನೆಕ್. ಸೊ ಕಾಲರ್ ನೆಕ್ಕಿಗೆ ಇಲ್ಲಿ ನಾಚ್ ಕಾಲರ್ ಅಂತ ಹೇಳ್ತಾರೆ, ಅದು ಹಾಫ್ ಸ್ಲೀವ್ಸ್ ಟಾಪ್ ಆ್ಯಂಡ್ ಪಜಾಮಾ. ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ. ಹಾಗೆ ಹೀಗಿದೆ. ಸೊ ಚೆನ್ನಾಗಿ ಅಂತ ಅನ್ನಿಸ್ತು. ಇದರಲ್ಲಿ ಒಂಥರ ಪಿಂಕ್ ಮೇಲೆ ಲೆಮನ್ ಪ್ರಿಂಟ್ ಇದೆ, ಪಿಂಕ್ ಸ್ಟ್ರೈಪ್ ಮೇಲೆ ನೋಡ್ಬೋದು ನೀವಿಲ್ಲಿ. ಸೊ ಕಾಸ್ಟ್ಕೋದಲ್ಲಿ ಎಕ್ಸ್ಟ್ರಾ ಸ್ಮಾಲ್ ಅಂತ ಸೈಜ್ ಸಿಗೋದಿಲ್ಲ. ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸೆಲ್, ಡಬಲ್ ಎಕ್ಸೆಲ್, ತ್ರಿಬಲ್ ಎಕ್ಸೆಲ್ ಈ ಥರ ಇದೆ. ಸೊ ಅಲ್ಲಿಯ ಸ್ಮಾಲ್ ಸೈಜ್ ಕೂಡ ನನಗೆ ಸ್ವಲ್ಪ ದೊಡ್ಡದೇ ಆಗುತ್ತೆ. ಸೊ ಯೂಶ್ವಲಿ ನಾನು ಬೇರೆ ಕಡೆ ಶಾಪ್ ಮಾಡಿದರೆ ಎಕ್ಸ್ಟ್ರಾ ಸ್ಮಾಲೇ ತಗೊಳ್ಳೋದು. ಸೊ ಇದು ಒಂದು. ಹಾಗೆ ಇನ್ನೊಂದು, ಇದು ಸ್ಕಂದಂಗೆ ಅಂತ ತಗೊಂಡ್ವಿ. ಈ ಥರ ಪ್ಯಾಂಟ್ ಇದೆ, ಆಮೇಲೆ ಈ ಥರದೊಂದು ಪುಲೋವರ್ ಇದೆ, ಆಮೇಲೆ ಇದು 3 ಪೀಸ್ ಸೆಟ್ಟು. ಈ ಥರದೊಂದು ಟಿ ಶರ್ಟ್ ಇದೆ. ಸೊ ಮಕ್ಕಳಿಗೆ ಪ್ರಿಂಟ್ ಬಹಳ ಖುಷಿ ಆಗ್ಬೋದು. ಹಾಗೆ ಈ ಏನಿದೆ, ಈ ಹುಡೆಡ್ ಪುಲ್ಲೋವರ್ ಏನಿದೆ, ಇದು ಬಹಳ ಸ್ಟೈಲಿಶ್ ಆಗಿದೆ. ಸೊ ಇದು ಒಂದು. ಇನ್ನೊಂದು ತಗೊಂಡಿರೋದು ಚೇತನ್ಗೆ. ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್, 32 ಡಿಗ್ರಿ. ಇದರದ್ದು ಜಾಕೆಟ್ಸ್ ಇದೆ, ವಿಂಟರ್ ವೇರ್ಸ್ ಇದೆ, ಎಸ್ಪೆಷಲಿ ಹೆವಿ ವಿಂಟರ್ಗೆ, ಅಂದರೆ ಅಪ್ ಟು -30-40 ತನಕ ತಡ್ಕೊಳ್ಳುವಷ್ಟು ಒಳ್ಳೆ ಜಾಕೆಟ್ಸು ಕೂಡ ನಂದು 32 ಡಿಗ್ರೀಸ್ದೇ ಇರೋದು. ದೇ ಆರ್ ವೆರಿ ಗುಡ್. ಸೊ ಇದು ಚೇತನ್ಗೆ ಮೆನ್ 3 ಪ್ಯಾಕ್. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ಕ್ವಿಕ್ ಡ್ರೈ, ಸ್ಟ್ರೆಚ್ ಕಂಫರ್ಟ್, ಬ್ರೀದೇಬಲ್, ಅಲ್ಟ್ರಾ ಸಾಫ್ಟ್ ಆ್ಯಂಡ್ ಆ್ಯಂಟಿ ಆರ್ಡರ್ ಅಂತ ಇದೆ. ಇದು ಫಾರ್ ಜಿಮ್. ಇದರಲ್ಲಿ ಬ್ಲ್ಯಾಕ್ ಇತ್ತು, 3 ಪೀಸ್ ಬ್ಲ್ಯಾಕ್ ಇತ್ತು ಆ್ಯಂಡ್ 3 ಪೀಸ್ ವೈಟ್ ಇತ್ತು. ಸೊ ನಾವು ಬ್ಲ್ಯಾಕೇ ಪರವಾಗಿಲ್ಲ ಜಿಮ್ಗೆ ಅಂತ ಹೇಳಿ ಚೇತನ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಇದು 3 ಒಟ್ಟಿಗೆ ತೋರಿಸ್ಬೇಕಾಗಿತ್ತು, ಗೊತ್ತಾಗಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಇನ್ನೊಂದು ಅದೇ ನಾಚ್ ಕಾಲರ್ ಇರುವಂತಹ ಶಾರ್ಟ್ಸು, ಫ್ಲೋರಲ್ ಪ್ರಿಂಟ್ ಇದೆ. ಸೊ ಫ್ರಂಟಲ್ಲಿ ನೋಡಿ ಹಿಂಗೆ ಕಾಣಿಸುತ್ತೆ ವಿತ್ ದ ಲೇಸ್ ಬಾಟಮು, ಆಮೇಲೆ ಬಾಕಿ ಈ ಥರ ಕಾಣಿಸುತ್ತೆ. ಈ ಥರ ಇದೆ. ಸೊ ಬಟ್ಟೆ ಮಾತ್ರ ಸಖತ್ ಸಾಫ್ಟ್ ಆಗಿದೆ. ಸೊ ಇದು ಕೂಡ ಸ್ಮಾಲ್ ಸೈಜು. ಐ ಥಿಂಕ್ ಇದನ್ನೊಂದು ಓಪನ್ ಮಾಡಿಬಿಡ್ತೀನಿ ನಾನು. ಸೊ ಸದ್ಯದಲ್ಲಿ ನಮಗೆ ಒಂದು ಸ್ವಲ್ಪ ಪ್ಲ್ಯಾನ್ ಇದೆ, ಅದರಿಂದ ಶಾರ್ಟ್ಸ್ ತಗೊಂಡಿರೋದು. ಪ್ಲ್ಯಾನ್ ಏನು ಅಂದರೆ, ಅದೇ ಇಲ್ಲಿ ಸಮ್ಮರ್ ಬಂತು, ಇಲ್ಲ ಅಂದ್ರೂ ನನಗೆ ಇಂಡಿಯಾಗೆ ಹೋಗೋದಿದೆ. ಸೊ ಇಂಡಿಯಾದಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಶೆಕೆ ಶುರುವಾಗಿ ಹೋಗಿದೆ. ಸೊ ಅದರಿಂದ
ಸೊ ಅದರಿಂದ ಶಾರ್ಟ್ಸ್ ತಗೊಂಡಿರೋದು. ನೋಡಿ, ನಾನು ಹೇಳಿಲ್ವಾ ಈ ಸ್ಮಾಲ್ ಕೂಡ ನನಗೆ ಸ್ವಲ್ಪ ದೊಡ್ಡದಾಗುತ್ತೆ ಅಂತ, ಬಟ್ ಸಖತ್ತಾಗಿದೆ ಫ್ಲೋರಲ್ ಪ್ರಿಂಟು. ಹಾಗೆ ಇಲ್ಲಿ ಕೂಡ ಬಾಟಮ್ ಇದೆ. ಸಿ ವಿತ್ ಲೇಸ್. ಸೂಪರ್ ಕೂಲ್ ಆ್ಯಂಡ್ ಸೂಪರ್ ಪ್ರಿಟಿ. ಸೊ ಎಕ್ಸೈಟೆಡ್ ಟು ಪ್ಯಾಕ್. ಅದೇ ಥರ ಇದು ಇನ್ನೊಂದು ಶೇಡಲ್ಲಿ ಶಾರ್ಟ್ ಸ್ಲೀವ್ಸು ಪಜಾಮಾ ಸೆಟ್ಟು ನೋಡ್ತಿರ್ಬೋದು ನೀವು. ಇದು ಟೋಟಲ್ ಬ್ಲ್ಯಾಕಲ್ಲಿದೆ. ಇದರಲ್ಲಿ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಯಾವುದೇ ಲೇಸ್ ಇಲ್ಲ. ಇಟ್ಸ್ ಪ್ಲೇನ್ ಪ್ರಿಂಟ್ ಬ್ಲ್ಯಾಕ್. ಓಪನ್ ಮಾಡೋಣ. ಸೊ ಇಂಡಿಯಾಗೆ ಹೋಗೋದ್ರಿಂದ ಸ್ವಲ್ಪ ಶಾಪಿಂಗ್ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಅಲ್ಲೂ ನನ್ನ ಕಸಿನ್ ಮಕ್ಕಳಿಗೆ, ಫ್ರೆಂಡ್ಸಿಗೆ ಎಲ್ಲ ಕೊಡೋ ಅದಕ್ಕೆ ಗಿಫ್ಟ್ ಕೂಡ ತೊಗೊಳ್ಬೇಕಲ್ವಾ. ಸೊ ಈ ಥರ ಇದೆ ನೋಡಿ ಪ್ರಿಂಟು. ಈ ಬ್ಲ್ಯಾಕ್ ಮೇಲೆ ಒಂದು ಸ್ಮಾಲ್ ಸ್ಟ್ರೈಪ್ ಬಂದಿದೆ, ಹತ್ತದಿಂದ ತೋರಿಸಿದ್ದೀನಿ ನೋಡಿ. ಆಮೇಲೆ ಇದು ಬಾಟಮಲ್ಲೂ ಲೇಸ್ ಇದೆ. ಚೆನ್ನಾಗಿದೆ. ಬಟ್ಟೆ ಸಖತ್ ಸಾಫ್ಟ್ ಆಗಿದೆ, ಸಿಲ್ಕಿ ಆಗಿದೆ. ಸೊ ನೋಡ್ಬೋದು, ಚೆನ್ನಾಗಿದೆ. ಅದಾದ್ಮೇಲೆ ಇನ್ನೊಂದು ಚೇತನ್ ತಾಯಿಗೆ ಅಂತ ನಾವು ಒಂದು ಪುಲ್ಲೋವರ್ ತಗೊಂಡ್ವಿ. ಇವಾಗ ವಿಂಟರ್ ಮುಗಿತಾ ಬಂತಲ್ವಾ, ಸೊ ಈಗ ಸ್ಪ್ರಿಂಗ್ ಶುರು. ಸೊ ಹೆವಿ ಜಾಕೆಟ್ಸ್ ಎಲ್ಲ ಇಲ್ಲ, ಅದು ನಮ್ಗೆ ಬೇಕಾಗೂ ಇಲ್ಲ ಇಂಡಿಯಾದಲ್ಲಿ ಅಷ್ಟೊಂದು ನಾವಿರೋ ಪ್ಲೇಸಲ್ಲಿ. ಸೊ ಇವಾಗ ಜಾಕೆಟ್ ಎಲ್ಲ ಇದೆ ಅಂತ ನಾವು ಇದು ಚೇತನ್ ಸೆಲೆಕ್ಟ್ ಮಾಡಿದ್ರು. ಸೊ ಇದು ಒಂದು ತಗೊಂಡ್ವಿ. XXL ಅಲ್ಲಿದೆ, ವೈಟಲ್ಲಿ, ಅಂದರೆ ಆಫ್ ವೈಟಲ್ಲಿದೆ. ಚೆನ್ನಾಗಿದೆ. ವಿತ್ ಇದಿದೆ, ಪಾಕೆಟ್ ಇದೆ, ಪಾಕೆಟ್ ವಿತ್ ಜಿಪ್ ಇದೆ. ಸೊ ಮೊಬೈಲು ಅಥವಾ ಏನಾದ್ರು ಪ್ರೇಷಿಯಸ್ ಥಿಂಗ್ಸ್ ಇಟ್ಕೊಂಡ್ರೆ ದೇ ಕ್ಯಾನ್ ಜಿಪ್ ಇಟ್ ಅಪ್. ನೋ ಹುಡ್ ಬೇಡ ಅಂತ ಅಂದ್ಕೊಂಡ್ವಿ. ಸೀನಿಯರ್ ಸಿಟಿಸನ್ ಅಲ್ವಾ ಅವರು, ಅಷ್ಟೊಂದು ಹುಡ್ ಎಲ್ಲ ಹಾಕೊಂಡು ಕಂಫರ್ಟೇಬಲ್ ಆಗಲ್ಲ. ಸೊ ಅದಕ್ಕೆ ಈ ಥರ ಚೆನ್ನಾಗಿದೆ. ನೆಕ್ಸ್ಟ್ ಓಕೆ, ಮಕ್ಳಿಗೆ ಮುಗಿಸೋಣ. ಸೊ ಇದು ಅದೃತಿಗೆ ಅಂತ ತಗೊಂಡಿದ್ದು. ಸೊ ಇದು ಲೆಗಿನ್ಸು, 2 ಫ್ಲೇರ್ ಲೆಗಿನ್ ಇದೆ ಬ್ಯಾಕಲ್ಲಿ. ಒಂದು ಈ ಥರ ಯಾವುದಿದು ಲ್ಯಾವೆಂಡರ್ ಕಲರಲ್ಲಿದೆ. ಇನ್ನೊಂದು ನನಗೆ ಲೆಗ್ ಇಷ್ಟ ಆಯಿತು. ಯೂಶ್ವಲಿ ಧೃತಿ ಹತ್ರ ಇರೋದೆಲ್ಲ ನ್ಯಾರೋ ಲೆಗ್, ಅದೊಂಥರ ಸಣ್ಣ ಕಾಣಿಸ್ತಾರೆ ಕಾಲು. ಸೊ ಇದು ಇನ್ನೊಂದು ಗ್ರೇಷ್ ಬ್ಲೂ, ಅಥವಾ ಜಾಸ್ತಿ ಬ್ಲೂನೇ ಅಂತ ಹೇಳ್ಬೋದು, ಬ್ಲೂಯಿಶು. ವೈಡ್ ಲೆಗ್ ಇದೆ, ಚೆನ್ನಾಗಿ ಕಾಣಿಸ್ಬೋದು ನೋಡಿ. ಈ ಥರ ಬರುತ್ತೆ. ಇದು ಕೂಡ 32 ಡಿಗ್ರಿ ಹೀಟ್ದು. ಈ ಥರ ಕಾಣಿಸುತ್ತೆ. ಇನ್ನೊಂದು ತಗೊಂಡಿರೋದು ಇದು ಸ್ಕಂದನ್ಗೆ. ಇದು 3 ಪ್ಯಾಂಟ್ ಸೆಟ್. ನೀವು ನೋಡ್ತಿರ್ಬೋದು, ಇಲ್ಲಿ 3 ಶೇಡ್ಸ್ ಇದೆ. ಒಂದು ಬ್ಲೂ ಇದೆ, ಗ್ರೀನ್ ಇದೆ, ಹಾಗೆ ಬ್ಲ್ಯಾಕ್ ಇದೆ. ಚೆನ್ನಾಗಿದೆ. ಒಳಗಡೆ ಚೆನ್ನಾಗಿದೆ. ನಾವು ಒಳಗಡೆ ಎಸ್ಪೆಷಲಿ ನೋಡಿ ತಗೊಂಡ್ವಿ. ಅಂದರೆ ಸ್ವಲ್ಪ ದಪ್ಪ ಇದೆ ಬಟ್ಟೆ ಆ್ಯಂಡ್ ಸಾಫ್ಟ್ ಬಟ್ಟೆ ಇದೆ. ಯೂಶಲಿ ಅದೆಲ್ದಿದ್ರೆ ಸ್ವಲ್ಪ ಉಲನ್ ಟೈಪ್ ಇರುತ್ತೆ, ಸ್ಟ್ಯಾಟಿಕ್ ಹೊಡೆಯುತ್ತೆ ಅದರಿಂದ ಟಕ ಅಂತೇಳಿ. ಸೊ ಆ ಥರದ್ದಲ್ಲ, ಇದು ಸಾಫ್ಟ್ ಆಗಿದೆ. ಇಂಡಿಯಾದಲ್ಲೂ ಸೂಟ್ ಆಗುತ್ತೆ ಅವನಿಗೆ ಅಂತ ತಗೊಂಡ್ವಿ. ಶೆಕೆನೇ ಆಗ್ಬೋದು. ಓಕೆ, ಗುಡ್. ಇದು ಕೂಡ ಸ್ಕಂದನಿಗೆ ತಗೊಂಡಿರುವಂಥ, ನಾನು ಪ್ಲೀಸ್ ಅಂತ ಅಂದಲ್ಲ. ಸೊ ಲೀ ಅವರದ್ದು ರಗಡ್ ನೀ ಅಂತಿದೆ. ಸೊ ಇದು ಈ ಥರ ಫ್ಲೀಸ್ ಒಳಗಡೆ ಈ ಥರ ಮಟೀರಿಯಲ್ ಯಾವಾಗ ಬರುತ್ತಲ್ಲ, ಇಲ್ಲಿ ತೋರಿಸ್ತಿರೋ ಹಂಗೆ, ಅದು ಸ್ವಲ್ಪ ಸ್ಟ್ಯಾಟಿಕ್ ಹೊಡೆಯುತ್ತೆ ಟಕ ಅಂತ. ಇಲ್ಲಿ ಜಿಪ್ಡ್ ಪಾಕೆಟ್ ಇದೆ ಅಗೇನ್ ಮಕ್ಕಳಿಗೆ, ಆ್ಯಂಡ್ ಇಟ್ ಈಸ್ ಗುಡ್. ಇದು ಇನ್ನೊಂದು ಪ್ಯಾಂಟ್ ಸೆಟ್ ಅಗೇನ್ ಫಾರ್ ಸ್ಕಂದ. ಈ ಶೇಡ್ ಇದಿರಲಿಲ್ಲ ಅವನ ಹತ್ರ. ಸೊ ಇದು ಒಂದಿದೆ,
ಇದಿದೆ ಆಲ್ರೆಡಿ, ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಂಡ್ ದೆನ್ ನೇವಿ ಬ್ಲೂ, ಲೈಕ್ ಈ ಥರ ಏನು ಲಾಕ್ಡ್ ನೆಕ್ ಫೀಟು. ಸೊ ಚೆನ್ನಾಗಿದೆ ಇದು. ಪೆಪಲ್ ಅನ್ನೋದು ಒಂದು 3 ಪ್ಯಾಂಟ್. ಇದೆಲ್ಲ ಇದಿಷ್ಟು ಕಾಸ್ಟ್ಕೋ. ಹಾಗೆ ಇದು ಕೂಡ ಕಾಸ್ಟ್ಕೋ, ನೋಡ್ತಿರ್ಬೋದು. ಇದು ವೈಟಮಿನ್ ಇ 500 ಸಾಫ್ಟ್ ಜೆಲ್ಸ್ ಇದೆ. ಐ ಥಿಂಕ್ ಇದು ಕನ್ಸ್ಯೂಮ್ ಮಾಡೋದಕ್ಕೆ 180 mg ಇದು. ಬಟ್ ನಾನು ಇದು ಕನ್ಸ್ಯೂಮ್ಗೋಸ್ಕರ ಅಲ್ಲ, ಆಯಿಲ್ ಪ್ರಿಪೇರ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ನಾವು ಯಾವಾಗ ಮನೆಯಲ್ಲಿ ಎಣ್ಣೆ ಮಾಡ್ಕೊಳ್ತೀವಿ, ಅದಾದಮೇಲೆ ತಲೆಗೆ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ಬೌಲಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡು ಹಚ್ಕೊಳ್ತೀವಿ, ರೂಟ್ಸ್ಗೆ ಎಸ್ಪೆಷಲಿ. ಆವಾಗ ಈ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತೀನಿ ನಾನು. ಸೊ ಅದಕ್ಕೋಸ್ಕರ ಇದು ತೊಗೊಂಡಿರೋದು. ನಿಮಗೆ ಏನಾದರೂ ಮನೆಯಲ್ಲಿ ನಾನು ಯಾವ ಥರ ಎಣ್ಣೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಅದ್ರ ಕೂಡ ನಾನು ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ. ಆ್ಯಂಡ್ ಎಣ್ಣೆ ಹಚ್ಕೊಳ್ಬೇಕಾದ್ರೂ ಏನೇನು ಪ್ರಿಪರೇಷನ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಹಾಗೆ ಅಂತ ನಾನು ಕೂದಲು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಲ್ಲ, ಇಟ್ಸ್ ಆಲ್ ಹೆರಿಡಿಟ್ರಿ. ಎನಿವೇಸ್, ನೆಕ್ಸ್ಟ್ ಇದು ಕೂಡ ಕಾಸ್ಟ್ಕೋದು. ಪೂಮಾ ಬ್ರ್ಯಾಂಡ್ ಬಿಟ್ಟಿದ್ದಾರೆ ಕಾಸ್ಟ್ಕೋ ಅವರು. ಸೊ ಜಾಸ್ತಿ ಇಲ್ಲ, ಬಟ್ ಮಾಸ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. 2 ಶೇಡ್ ಇದ್ದಿದ್ದು ಪೂಮಾದಲ್ಲಿ, ಒಂದು ವೈಟಲ್ಲಿತ್ತು, ಒಂದು ಬ್ಲ್ಯಾಕಲ್ಲಿತ್ತು. ನಂತರ ಆಲ್ರೆಡಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದೆ ಶೂಸು. ಬಟ್ ಇದು ತೊಗೊಂಡಿದ್ದು ಯಾಕೆ ಅಂತಂದರೆ ಜಸ್ಟ್ ಓನ್ಲಿ ಫಾರ್ $13 ಇತ್ತು. ಸೊ ಇದಕ್ಕೇನು ಹೇಳ್ತಾರೆ ಹೇಳಿ, ರಗಡ್ ಬಾಟಮ್ಗೆ. ಇದಕ್ಕೊಂದು ಹೆಸರಿದೆ, ಗೊತ್ತಿಲ್ಲ, ಬಟ್ ರಬ್ಬರ್ ಬಾಟಮ್. ಸ್ಕೈ ರಾಕೆಟ್ ಸ್ನೀಕರ್ ಅಂತ ಇದೆ. ಓಕೆ, ಸ್ಕೈ ರಾಕೆಟ್ ಸ್ನೀಕರ್ ಅಂತ ಇದೆ. ಸೊ ಏನು ಹೇಳ್ತಾರೆ, ವೈಟ್ ತಗೊಂಡಿದ್ದೀನಿ, ಈ ಥರ ಇದೆ ನೋಡ್ಬೋದು. ಆ್ಯಂಡ್ ಗೆಸ್, ಜಸ್ಟ್ ಫಾರ್ $13 ಪೂಮಾ. ಸೊ ಇದು ವೈಟ್ ತೊಗೊಂಡಿದ್ದೀನಿ, ಸ್ಟೈಲಿಶ್ ಆಗೂ ಇದೆ ನೋಡೋದಕ್ಕೆ. ವೈಟು ಇಂಡಿಯಾದಲ್ಲಿ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ. ಹೋಗಿ ರೋಡಲ್ಲಿ 1-2 ಸಲ ನಡೆದ ತಕ್ಷಣ ಬ್ರೌನ್ ಆಗಿ ಹೋಗುತ್ತೆ. ವಾಷಬಲ್, ಬಟ್ ಸ್ಟಿಲ್ ವೈಟ್ ಅಷ್ಟು ವೈಟಾಗಿ ಉಳಿಯಲ್ಲ. ಆಲ್ ರೈಟ್. ಸೊ ಇದೆಲ್ಲ ನಾವು ಇಷ್ಟು ನೋಡಿರೋದು ಕಾಸ್ಟ್ಕೋ ಆದಮೇಲೆ ಇದು ಸ್ವಲ್ಪ ಹಳೆಯದು ಶಾಪಿಂಗು, ಓಪನ್ ಮಾಡಿಬಿಟ್ಟಿದ್ದೀನಿ, ಹೇಗಿದೆ ನೋಡೋದಕ್ಕೆ. ಇದು ನಾವು ತಗೊಂಡಿರೋದು ವಾಲ್ಮಾರ್ಟಿಂದ. ಲಿಮಿಟೆಡೇ ಇತ್ತು ಅಂತ ಹೇಳಿಬಿಟ್ಟು ಇದನ್ನು ಕ್ಲಿಯರೆನ್ಸಲ್ಲಿ ಹಾಕಿದ್ರು. ನೋಡ್ತಿರ್ಬೋದು ನೀವು, ಈ ಥರ ಇದೆ. ಈ ಥರ ಲ್ಯಾಂಪು. ಸೊ ಇದು ಇಂಡೋರ್ ಔಟ್ಡೋರು LED ಕಾರ್ಡ್ಲೆಸ್ ಲ್ಯಾಂಪ್, ಕಾಪರ್ ಕಲರಲ್ಲಿದೆ. ತೋರಿಸ್ತೀನಿ. ಜಸ್ಟ್ ಟಚ್ ಸ್ಕ್ರೀನು. ನೋಡಿ, 3 ಶೇಡ್ಸ್ ಬರುತ್ತೆ. ಇದು ಲೈಟಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ಈ ಥರ ಇದೆ. ಟಚ್ ಸ್ಕ್ರೀನ್ ಮೇಲ್ಗಡೆ ಟಚ್ ಮಾಡಿರಾಯ್ತು. 1 ಶೇಡ್, 2 ಶೇಡ್, 3 ಶೇಡ್. ಸೊ ಇದಕ್ಕೆ ಚಾರ್ಜರ್ ಕೂಡ ಬಂದಿದೆ. ಇಲ್ಲಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಎಷ್ಟು ಅವರ್ಸ್ ಇರುತ್ತೆ ಚಾರ್ಜ್ ಮಾಡಿದ್ರೆ? ಅದೇ USB ಚಾರ್ಜರ್ ಇದು. ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಬಿಲ್ಟ್ ಇನ್ 1 ಪೀಸ್ 1500 mAh ಅಂತ ಹಾಕಿದ್ದಾರೆ. ರೀಚಾರ್ಜೇಬಲ್, ಲಿಯಾನ್ ಬ್ಯಾಟರಿ ಇನ್ಕ್ಲೂಡೆಡ್ ಅಷ್ಟೇ ಹಾಕಿದ್ದಾರೆ. ನೋಡ್ತಿರ್ಬೋದು, ಇಟ್ಸ್ ಜಸ್ಟ್ ಟಚ್ ಸ್ಕ್ರೀನ್.
ಸೂಪರ್ ಕೂಲ್, ಸೂಪರ್ ಸೂಪರ್ ಕೂಲ್. ಇದು ಒಂದು ಮೋಡು, ಇದು ಇನ್ನೊಂದು ಮೋಡು, ಇದು ಮೂರನೇದು ಮೋಡು. ಆಫ್ ಆಫ್. ಚೆನ್ನಾಗಿದೆ ತುಂಬ. ಸೈಡಲ್ಲಿ ಇಡೋಣ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದಿಸ್ ಒನ್. ಟಾಡಾ! ಗೆಸ್ ವಾಟ್? ಇದು ಟೆಮೋದು ವೇಯಿಂಗ್ ಸ್ಕೇಲು. ಇದು ಅಗೇನ್ ಇಂಡಿಯಾಗೆ ಹೋಗ್ತಿರೋದ್ರಿಂದ ನಾನು ವೆಯ್ಟ್ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ತಗೊಂಡಿರೋದು ಸ್ಕೇಲು. ಸೊ ನನಗೆ ಅಪ್ ಟು 50 LBs ಇರುತ್ತೆ, ಅಂದರೆ 23 kgs. ಸೊ ಅದಕ್ಕೋಸ್ಕರ ಇದು ಒಂದು ತೊಗೊಂಡಿರೋದು ನಾನು. ಸೊ ಈಗ ಪ್ಯಾಕ್ ಮಾಡೋದಕ್ಕೆ ನನಗೆ ಅದು ಈಸಿ ಆಗುತ್ತೆ ಅಂತ. ಸೊ ಇಷ್ಟೇ ಗೈಸ್. ಸೊ ನಾವು ತೊಗೊಂಡಿರೋದು ಈ ವಾರದ ಶಾಪಿಂಗ್. ಜಸ್ಟ್ ಸ್ವಲ್ಪ ಲಾಟ್ ಫ್ರಮ್ ಕಾಸ್ಟ್ಕೋ, ಅ ಲಿಟಲ್ ಫ್ರಮ್ ವಾಲ್ಮಾರ್ಟ್ ಆ್ಯಂಡ್ ಟೆಮು. ಈಗ ನನಗೆ ಸ್ವಲ್ಪ ಟೈಮ್ ಇದೆ. ಅದ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಹೋಮ್ವರ್ಕ್ ಮಾಡಬೇಕು, ಆಟ ಆಡಬೇಕು, ಸ್ಟೋರೀಸ್ ಓದಬೇಕು. ಅದಾದಮೇಲೆ ಹೋಗಿ ಅಡುಗೆ ಮಾಡಬೇಕು. ಅಡುಗೆಗೆ ಐ ಥಿಂಕ್ ಐ ಹ್ಯಾವ್ ಹುರುಳಿ, ಮೊಳಕೆ ಕಟ್ಟಿರೋ ಹುರುಳಿ ಇದೆ. ಸೊ ಹುರುಳಿ ಸಾರು ಮಾಡ್ತೀನಿ. ಅದ್ರ ಜೊತೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ. ಮೋಸ್ಟ್ ಲೈಕ್ಲಿ ಗೆಣಸು ಮಾಡ್ಬೋದು ಅಥವಾ ಅನ್ನ ಮಾಡ್ಬೋದು, ನೋಡ್ತೀನಿ. ಅನ್ನ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅದೆಲ್ಲ ಮಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫಾರ್ ನೌ. ಇದೆಲ್ಲ ಕ್ಲಟರ್ ಕ್ಲಿಯರ್ ಮಾಡ್ತೀನಿ ಇವಾಗ.